ವೆಲ್ಕಮ್ ಟು ಹಾಂಗ್ಸೂ ರೆಸಾರ್ಟ್. ಸಕಲೇಶ್ಪುರದಲ್ಲಿ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರು ಕೂಡ ಇದೇ ರೆಸಾರ್ಟ್ನೇ ರೆಕಮೆಂಡ್ ಮಾಡ್ತು ನನಗೆ. ಸೊ ಹಾಗಾಗಿ ನಾನು ಒಂದ್ಸತಿ ಯಾಕೆ ಹೋಗಬಾರ್ದು ಅಂತಂದು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಹೊರಟೆ ಬಿಟ್ಟೆ. ಈ ರೆಸಾರ್ಟಿಗೆ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡಿದ ರೀತಿ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಇನ್ನೇನ್ ತಡ ಸ್ನೇಹಿತರೆ, ಫಸ್ಟ್ ನಮ್ಮ ಮಗಳಂತೂ ಬಂದಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದ್ಲು. ಅವಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ಲು. ಯಾಕೆ ಅಂತ ಕೇಳಿದ್ರೆ ದೊಡ್ಡವರಿಗೆ ಸಪ್ರೇಟ್ ಪೂಲು, ಸಣ್ಣವರಿಗೆ ಸಪ್ರೇಟ್ ಪೂಲು. ಒಂದು ದೊಡ್ಡ ತಿಮಿಂಗ್ಲ, ಇನ್ನೊಂದು ಸಣ್ಣ ತಿಮಿಂಗ್ಲ. ನೀವೇನಾದ್ರೂ ಮಕ್ಳ ಜೊತೆಗೆ ಈ ಒಂದು ರೆಸಾರ್ಟಿಗೆ ಬರ್ತೀನಿ ಅಂತಂದ್ರೆ ಮಕ್ಳಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ. ಯಾಕಂದ್ರೆ ಇಲ್ಲಿ ನೋಡಿ ನಮ್ಮ ಮಗಳು ಆಚ ಕಡೆಗೆ ಬರೋಳು ಮತ್ತೆ ವಾಪಸ್ ಪೂಲಿಗಳು ಆಟಾಡ್ತಿದ್ದಾಳೆ. ವಾಪಸ್ ಬರೋದಕ್ಕೆ ರೆಡಿ ಇಲ್ಲ ನೋಡಿ, ನೀರಲ್ಲಿ ಎಷ್ಟು ಮುಳುಗಿ ಬಿಂದಾಸಾಗಿ ಆಟಾಡ್ತಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ ಆದ್ಮೇಲೆ ಇನ್ನೇನು ನೆಕ್ಸ್ಟ್ ಸೀದಾ ಹೊಟ್ಟೆಗೆ ಏನಾದ್ರೂ ಹಾಕೊಬೇಕು. ಹಾಗಾಗಿ ನಾವು ನೆಕ್ಸ್ಟ್ ಹೊರಟಿದ್ದೇನೆ ರೆಸ್ಟೋರೆಂಟ್ ಕಡೆಗೆ. ರೆಸ್ಟೋರೆಂಟ್ ಬಂದಿದ ತಕ್ಷಣ ಇಲ್ಲಿ ಆಂಬಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೂ ಇಲ್ಲಿ ವೆರೈಟಿ ಡಿಶಸ್ ನೋಡಿ ಅಂತೂ ನನಗಂತೂ ನಿಜವಾಗ್ಲೂ ಬಾಯಲ್ಲಿ ನೀರೇ ಬಂದ್ಬಿಡ್ತು. ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಅಂತ ಆಪ್ಷನ್ಸ್ ತುಂಬಾನೇ ಇರುತ್ತೆ. ಹಾಗೂ ಇಲ್ಲಿ ಮಸ್ಟ್ ಟ್ರೈ ಅಂದ್ರೆ ಇವರ ಚಿಕನ್ ಬಿರಿಯಾನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಯಾಗಿರುವಂತ ಜಾಗ ಸುತ್ತಮುತ್ತ ಈ ಬಾತ್ಕೋಳಿನ ತೋರಿಸಿ ನನ್ನ ಮಗಳಿಗೆ ಬೇಗ ಊಟ ಕೂಡ ಮಾಡಿಸ್ದೆ. ಹಾಗೂ ಅವಳಿಗೂ ಕೂಡ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಆಗಿರೋದ್ರಿಂದ ನಾನಂತೂ ಚಿಕನ್ ಸುಕ್ಕ ಮತ್ತೆ ಚಿಕನ್ ಬಿರಿಯಾನಿನ ಇಟ್ಟು ಬಾರಿಸ್ದೆ. ನೀವೇನಾದ್ರೂ ಒಂದು ಟೀಮ್ ಔಟಿಂಗ್ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಲಂಚ್ಗೆ 45 to 60 ಮೆಂಬರ್ಸ್ ಈಸಿಲಿ ಅಕಾಮಡೇಟ್ ಮಾಡಬಹುದು. ರೆಸ್ಟೋರೆಂಟ್ ಪಕ್ಕದಲ್ಲೇನೆ ಗೇಮ್ಸ್ ಇರೋದ್ರಿಂದ ಮಕ್ಕಳಿಗೆ ಒಂದು ಚೂರು ಕೂಡ ಬೇಜಾರಾಗಲ್ಲ. ಹಾಗೂ ಪೇರೆಂಟ್ಸ್ ಕೂಡ ತುಂಬಾ ಎಂಜಾಯ್ ಮಾಡಬಹುದು. ನಮ್ಮ ರೂಮ್ ಬಂದು ಈ ಒಂದು ತೊಟ್ಟಿ ಮನೇಲಿ ಇರುತ್ತೆ. ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ತೊಟ್ಟಿ ಮನೆ ಅಂತಾನೆ ಹೇಳ್ಬೋದು. ಸಂಜೆ ಆಗ್ತಿದಂಗೆ ನಾವು ಫಿಶ್ ಪಾಂಡ್ ಕಡೆಗೆ ಹೋದ್ವಿ. ಫಿಶ್ ಪಾಂಡ್ ಅಲ್ಲಿ ಒಂದ್ 2-3 ಫಿಶ್ ನೋಡ್ಕೊಂಡು ಹಾಗೆ ಆ ಕಡೆಯಿಂದ ಒಂದ್ 2-3 ಬಾತ್ಗಳನ್ನ ಮಾತಾಡ್ಸ್ಕೊಂಡು ಹಾಗೆ ನಮ್ಮ ಬಾತ್ಗಳಿಗೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಸಿ ಅಲ್ಲಿಂದ ವಾಪಸ್ ನಾವು ಸೀದಾ ಪೂಲ್ ಹತ್ರ ಬಂದ್ವಿ. ಅಲ್ಲಿ ನಮಗೆ ಬಿಸಿ ಟೀ ಮತ್ತೆ ಬಜ್ಜಿ ಇಟ್ಟಿದ್ರು. ನಾವು ಕೂಡ ಚಿಯರ್ಸ್ ಅಂತಿದ್ದೆ. ನೆಕ್ಸ್ಟ್ ಹೊರಟಿದ್ದೆ ಆಚ ಕಡೆ ಏನಕ್ಕೆ ಅಂತಂದ್ರೆ ಇಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಇರುತ್ತೆ, ಅದನ್ನ ನೋಡ್ಕೊಂಡ್ ಬರೋಣ ಅಂತ ನಾವು ನಮ್ಮ ಕಾರ್ ಎತ್ಕೊಂಡು ಸೀದಾ ಬಂದಿದ್ದೆ ಈ ಒಂದು ಜಾಗದಲ್ಲಿ. ನೀವು ನೋಡ್ಬೋದು ಯಾವ ತರ ಇದೆ ಲೊಕೇಶನ್ ಅಂತಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಅಥವಾ ಸನ್ರೈಸ್ ನೋಡುವಂತ ಒಂದು ಜಾಗ. காற்றே உன் பேரை கேட்டேன் காதல் ಇದು ಇವರ ಪ್ರೀಮಿಯಂ ರೂಮ್ಸ್ ಆಗಿರುತ್ತೆ. ಇದರಲ್ಲಿ ಜಕೂಸಿ ಕೂಡ ಇದೆ ಹಾಗೂ ಒಳ್ಳೊಳ್ಳೆ ಅಮ್ಯುನಿಟೀಸ್ ಕೂಡ ಇದೆ ಹಾಗೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಮಳೆ ಈ ತೊಟ್ಟಿ ಮನೆನ ಕಂಪ್ಲೀಟ್ ಮಾಡ್ತು. ಇದರದ್ದು ಒಂದು ವ್ಯೂ ನೋಡೋದಕ್ಕೆ ಒಂದು ಒಳ್ಳೆ ಮಜಾ ಸಿಕ್ತು ನಮಗಂತೂ. ಈ ಮಳೆಯಲ್ಲಿ ನಾವು ನಮ್ಮ ದಿನಾನ ಎಂಡ್ ಮಾಡಿದ್ದು ಒಂದು ಬ್ಯೂಟಿಫುಲ್ ಕ್ಯಾಂಡಲ್ ಲೈಟ್ ಡಿನ್ನರ್. ಥ್ಯಾಂಕ್ ಯು ಹಾಂಗ್ಸೂ ರೆಸಾರ್ಟ್.